ಇದು ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಕ್ಲೀನಿಂಗ್ ಕೆಲಸನೆಲ್ಲ ಮುಗಿಸಿ ಮನೆ ಬಾಗಿಲಿಗೆ ಮತ್ತು ಮುಂದಕ್ಕೆ ಒಂದು ರಂಗೋಲಿ ಹಾಕಿದೆ. ಹಬ್ಬನ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ, ಯಾಕಂದರೆ ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ಸಪೋಟ ಜ್ಯೂಸ್ ಮಾಡ್ತಾರಂತೆ. ನೋಡಿ, ನೀವು ಟ್ರೈ ಮಾಡ್ಬೋದು. ಇಷ್ಟ ಬನ್ನಿ ಹೆಂಗೆ ಮಾಡ್ತಾರೆ ನೋಡೋಣ. ಬೆಳಗ್ಗೆ ತಿಂಡಿ ಜೊತೆಗೆ ಜ್ಯೂಸ್ ಬೇಕು ಅಂದರು, ಅದಕ್ಕೆ ಸಪೋಟ ಮತ್ತು ಮಿಲ್ಕ್ನ ಸೇರಿಸಿ ಒಂದು ಸ್ಮೂತಿ ಥರ ಮಾಡಿಕೊಟ್ಟೆ. ನಮ್ಮ ಕಡೆ ಈ ಹಬ್ಬಕ್ಕೆ ಚಿಲ್ಕವರೆ ಕಾಳಿನ ಸಾಂಬಾರು ಮತ್ತು ಕಡುಬನ್ನ ಮಾಡ್ತಾರೆ. ಇದ್ರ ಜೊತೆಗೆ ಸಿಪ್ಪೆ ಸಮೇತ ಅವರೆಕಾಯಿನ ಕಾಡು ತುಳಸಿ ಸೊಪ್ಪನ್ನ ಹಾಕಿ ಬೇಯಿಸ್ತಾರೆ. ಸಂಜೆ ಟೈಮು ಕಣಕ್ಕೆ ಹೋಗಿ ಕಡುಬು ಮತ್ತು ಅವರೆಕಾಯಿನ ಹುಲ್ಲಿನ ಗುಡ್ಡೆಗೆ ಇಟ್ಟು ಪೂಜೆನ ಮಾಡ್ತಾರೆ. ನೆನೆಸಿದಂಥ ಅವರೆಕಾಯಿನ ಸಿಪ್ಪೆ ತೆಗೆದು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡೆ. ಪಾಯಸ ಮಾಡಿಲ್ಲ ಅಂದರೆ ಹಬ್ಬದ ಊಟ ಇನ್ಕಂಪ್ಲೀಟ್ ಅನಿಸುತ್ತೆ, ಅದಕ್ಕೆ ನಾನು ಶಾವಿಗೆ ಪಾಯಸ ಮಾಡಿದ್ದೆ. ಈ ಥರ ಶಾವಿಗೆ ಪಾಯಸನ ಮಾಡಿದರೆ ಬೇಗ ಗಟ್ಟಿ ಆಗಲ್ಲ. ಇದು ತಣ್ಣಗಾದ್ಮೇಲೂ ಚೆನ್ನಾಗಿರುತ್ತೆ, ಗಟ್ಟಿ ಗಟ್ಟಿ ಥರ ಏನೂ ಅನಿಸಲ್ಲ. ನಾನು ಮೊದಲು ಏನು ಮಾಡ್ತೀನಿ ಅಂದರೆ ತುಪ್ಪದಲ್ಲಿ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿನ ಹುರ್ಕೊಂಡು ಎತ್ತಿಟ್ಕೊಳ್ತೇನೆ. ಅದೇ ತುಪ್ಪಕ್ಕೆ ಶಾವಿಗೆನ ಹಾಕಿ ಚೆನ್ನಾಗಿ ಹುರಿದು ಮೊದಲೇ ಕಾಯಿಸಿ ಎತ್ತಿಟ್ಕೊಂಡಿರೋಂಥ ಹಾಲನ್ನ ಇನ್ನೊಂದು ಕುದಿ ಬಂದಮೇಲೆ ಆ ಹಾಲಿಗೆ ಶಾವಿಗೆನ ಹಾಕಿ ಬೇಯಿಸ್ತೀನಿ. ಆಮೇಲೆ ಇದಕ್ಕೆ ಸಕ್ಕರೆ ಮತ್ತು ಮಿಲ್ಕ್ ಪೌಡರ್ನ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಇದಾದಮೇಲೆ ಪಾಯಸ ಘಮ ಘಮ ಅಂತ ಪರಿಮಳ ಬರಬೇಕು ಅಂದರೆ ಒಂದು 4ರಿಂದ 5 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ತೀನಿ. ನಿಮಗೆ ಬೇಕಂದರೆ ಅದನ್ನು ಕುಟ್ಟಿ ಪುಡಿ ಮಾಡಿ ಕೂಡ ಹಾಕ್ಬೋದು. ನಾನಿಲ್ಲಿ ಹಾಗೆ ಹಾಕಿದ್ದೀನಿ. ಶಾವಿಗೆಗೆ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾನು ಎಳ್ಳು ಬೆಲ್ಲನ ರೆಡಿ ಮಾಡೋಣ ಅಂತ ಹೇಳಿ ಕೊಬ್ಬರಿ, ಬೆಲ್ಲ, ಕಡಲೆ ಬೀಜ, ಕಡಲೆ, ಎಳ್ಳು, ಸುಣ್ಣದ ಕಲ್ಲು ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ದೇವರಿಗೆ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಟೆ. ಈ ಎಳ್ಳು ಬೆಲ್ಲ ಮಾಡ್ತೀವಲ್ಲ, ಇದನ್ನು ನಮ್ಮ ಹಿರಿಯರು ಯಾಕೆ ಇದೇ ವಿಂಟರ್ ಸೀಸನಲ್ಲಿ ಮಾಡಿದ್ದಾರೆ ಅಂದರೆ, ಈ ವಿಂಟರ್ನಲ್ಲಿ ನಮ್ಮ ಸ್ಕಿನ್ನು ಡ್ರೈ ಅನ್ನಿಸ್ತಾ ಇರುತ್ತೆ. ಸೊ ಬಾಡಿಗೆ ಆಯಿಲ್ ಕಂಟೆಂಟ್ ಇರೋವಂಥ ಕೊಬ್ಬರಿ, ಎಳ್ಳು, ಶೇಂಗಾ ಇದೆಲ್ಲ ತಿಂದರೆ ಒಳ್ಳೆಯದು ಅಂತಲೂ ಸೈಂಟಿಫಿಕ್ ರೀಸನ್ ಇರಬಹುದು. ನಾನು ಆವಾಗಲೇ ಹೇಳಿದ್ನಲ್ಲ, ಅವರೆಕಾಯಿನ ಕಾಡು ತುಳಸಿ ಸೊಪ್ಪಿನ ಜೊತೆ ಸೇರಿಸಿ ಬೇಯಿಸ್ತೀವಿ ಅಂತ, ಅದು ಕೂಡ ರೆಡಿ ಆಗಿತ್ತು. ಅದನ್ನು ಒಂದು ಬೌಲ್ಗೆ ಹಾಕಿ ದೇವರಿಗೆ ಅಂತ ಸಪ್ರೇಟ್ ಇಟ್ಟೆ. ಅಷ್ಟರಲ್ಲಿ ಪಾಯಸ ಕೂಡ ಬೆಂದಿತ್ತು. ಆವಾಗಲೇ ಹುರಿದಿಟ್ಟಿದ್ದ ಡ್ರೈ ಫ್ರೂಟ್ಸ್ನ ಸೇರಿಸಿ ಪಾಯಸನೂ ಕೂಡ ರೆಡಿ ಮಾಡಿಕೊಂಡೆ. ಸಂಕ್ರಾಂತಿ ಹಬ್ಬದ ದಿನ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ದಿನದಿಂದ ಉತ್ತರಾಯಣ ಆರಂಭವಾಗುತ್ತೆ. ರೈತರಿಗೆ ಈ ಹಬ್ಬ ಹೊಸ ಬೆಳೆನ ಮನೆಗೆ ತೊಗೊಂಡು ಬರೋ ಖುಷಿಗೆ ಈ ಹಬ್ಬನ ಆಚರಣೆ ಮಾಡ್ತಾರೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.